ಇಲ್ಲಿಯವರು ಕೊಡೋದಕ್ಕೆ ಇಷ್ಟಪಡ್ತಾರೆ. ಅವರ ಬಗ್ಗೆ ಮತ್ತೆ ಅವರ ಕಾವ್ಯ ಬಗ್ಗೆ ಬಿಟ್ರೆ ಬೇರೆ ಎಲ್ರನ್ನು ತಮಾಷೆ ಮಾಡ್ಕೊಂಡು ಬಿಗ್ ಬಾಸ್ ಅವರು ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ನೋಡ್ಬೋದು ನೀವು ಕ್ಲಿಯರ್ ಆಗಿ ರಿಷಬ್ ಮತ್ತು ಧ್ರುವ್ ಅಂತೂ ಗಿಲ್ಲಿನ ನೇರವಾಗಿ ಹೊಡಿಯಕ್ಕಾಗಲ್ಲ, ನೇರವಾಗಿ ಗಿಲ್ಲಿಯನ್ನು ಕೂಗ್ಸೋದು ಬಹಳ ಕಷ್ಟ. ಆದ್ರಿಂದ ಕಾವ್ಯನ್ ಮುಖಾಂತರ ಈ ಇಬ್ರು ಬರ್ತಿದ್ದಾರೆ. ಕಾವ್ಯನ ಹೆಸರು ಹೇಳಿಕೊಂಡು ಗಿಲ್ಲಿಬೋದು ನೀವು ನೇರವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಇವರಿಬ್ರು ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟ ತಕ್ಷಣ ಗಿಲ್ಲಿ ಮಾತ್ರ ಕಳಪೆಗೆ ಹೋಗೋದಿಲ್ಲ. ಗಿಲ್ಲಿಗೆ ಇವರು ನೇರವಾಗಿ ಕೊಟ್ರೆ ಅದ್ರ ಡಬಲ್ ಆಗಿ ಆ ಗಿಲ್ಲಿ ವಾಪಸ್ ಕೊಡ್ತಾನಂತೇನೆ ಇವರು ಕಾವ್ಯನ ಮುಖಾಂತರ ಬರ್ತಿರೋದು. ಗಿಲ್ಲಿಗೆ ಅವರು ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಹೇಳಿರ್ತಾರೆ ಅದರ 2 ಪಟ್ಟು ವಾಪಸ್ ಹೇಳುವಷ್ಟು ಗಿಲ್ಲಿಗೆ ಟ್ಯಾಲೆಂಟ್ ಇದೆ. ಬಹುಶಃ ಅವ್ರು ಅಂದ್ಕೊಂಡಿರ್ಬೇಕು ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲರಿಗಿಂತಲೂ ಮುಂದಿದ್ದಾನೆ, ಅವನು ಪರ ಅಥವಾ ವಿರುದ್ಧ ಮಾತಾಡಿದರೆ ನಾವು ಸಹ ಕಾಣಿಸ್ಕೊಳ್ತೀವಿ ಅಂತ ಇಬ್ಬರು ಸಹ ಅಂದ್ಕೊಂಡಿರ್ಬೇಕು. ಇದೇ ಆಗ್ತಿರೋದು ಈ ಪ್ರೋಮೋದಲ್ಲಿ ನೀವು ಸಹ ನೋಡಬಹುದು.